ಚರಿತ್ರೆ ತಿಳ್ಕೋಬೇಕ್ರಿ. ದೇಶದ ಆಡಳಿತದ ಚರಿತ್ರೆ ಮತ್ತು ಅಭಿವೃದ್ಧಿಯ ಚರಿತ್ರೆಗಳನ್ನು ತಿಳ್ಕೋಬೇಕು ನಾವು. ಇನ್ನು ಮುಂದೆ ಓದ್ತಾ ನಾವೇನು ಓದಬೇಕೋ ಏನೋ ಅರ್ಥ ಆಯ್ತಾ ಇಲ್ಲ. ಏನು ಸೂರಜ್ ರೇವಣ್ಣನ ಓದಣ್ವೇ ನಾವು ಇನ್ನು ಮುಂದೆ, ದರ್ಶನನ ಓದಣ್ವೇ ಮುಂದೆ ಚರಿತ್ರೆ? ಏನ್ರಿ ಇದು? ತೂ ರಾಮ, ಅವನು ಯಾರು ಇನ್ನೊಬ್ಬ ಸಿಕ್ಕಾಕೊಂಡು, ಅವನು ಯಾರು ಇನ್ನೊಬ್ಬ, ಅವನು ಯಾರು ಅಪ್ಪ ಪ್ರಜ್ವಲ್ ರೇವಣ್ಣನ ಓದಣ್ವ ನಾವು ಮುಂದಿನ ದಿನಮಾನಗಳಲ್ಲಿ. ಚರಿತ್ರೆ ಅವರೇ ಚರಿತ್ರೆ ಆಗಿಬಿಡ್ತಾರೆ ಮುಂದೆ, ಅವರೇ ಹೀರೋಗಳು, ಅವ್ರ ಮೇಲೆ ಸಿನಿಮಾಗಳು ಬಂದ್ಬಿಡ್ತವೆ ಆಮೇಲೆ ಮುಂದೆ. ಹೈಕ್ಲೆಲ್ಲ ನೋಡಿ ಕುಣಿರಪ್ಪ ತಾಗಿ ಬಾಡ್ಲಿ ಮಾಡಲಿ. ಇನ್ನೂ ಹೊಸರಾಗದೆ, ಸ್ವಲ್ಪ ದೂರ ಕೂತ್ಕೊಳ್ಳೋಗಂಟ್ರೆ ಅಷ್ಟೇ. ಯಾವುದು ಈಗ ಶಾಶ್ವತವಾಗಿ ಯಾವುದನ್ನು ನೆನೆಸ್ಕೊತವ್ರೆ? ಭೂಮಿ ಕೊಟ್ಟು ದೇವರಾಜರ್ಸನ್ನೇ ಮರ್ತವ್ರೆ, ಅನ್ನ ಕೊಟ್ಟು ದೇವರಾಜರ್ಸನ್ನೇ ಮರ್ತವ್ರೆ, ಉದ್ಯೋಗ ಕೊಟ್ಟಂಥ ನಮ್ಮ ಇಂದಿರಾ ಗಾಂಧಿನೇ ಮರ್ತವ್ರೆ. ಯಾರನ್ನು ನೆನಪಿಟ್ಕೊಂಡವ್ರಿ ಜನ? ಇದು ಯಾವುದು ಅಭಿಮಾನ? ಅದು ಎಷ್ಟು ದಿವಸ ಇರ್ತದೆ ಕತೆ ರಾಮ? ಈ ರಾಜ್ಕುಮಾರನ್ನೇ ಮರ್ತು, ಅಭಿಮಾನಿ ದೇವರುಗಳೇ ಅಂತಿದ್ದಂತ ರಾಜ್ಕುಮಾರನೇ ಮರ್ತವ್ರೆ ಜನ. ಯಾರಪ್ಪ ಹಿಂಗೆ ಕತೆ? ನೆನಪಿನ ಶಕ್ತಿ ಜನಕ್ಕೆ ಹೊಟ್ಟೋಗಿದೆ. ನೆನಪಿಸ್ಕೊಳ್ಳುವಂಥ ಒಂದು ಕೃತಜ್ಞತಾ ಮನೋಭಾವ ಇಲ್ಲ. ಹೇಳ್ತಾ ಇದ್ರಲ್ಲಿ ಕರಾಳ ದಿನ ಅಂತ. ಯಾರು ಇವರೆಲ್ಲ ಅಂತೂ ವರ್ಷಕ್ಕೊಂದ್ಸರಿ ಜೂನಿಗೆ ಹಿಡ್ಕೊಂಡು ನಿಂತು ಬಿಡ್ತಾರೆ ತೆಗಡಿಯಲ್ಲ. ಕರಾಳ ದಿನ, ಕರಾಳ ದಿನ. ಅಲ್ಲ, ನಾವು ಅವರ ದರ್ಶನ್ ಅವರ ಕಲಾತ್ಮಕತೆ, ಅವನ ಇದು ಎಲ್ಲ ನೋಡೋಣ. ಅವನ ಕೈ ಚಳಕನೂ ನೋಡ್ಬೇಕಲ್ಲ, ಕಲೆ ಜೊತೆಗೆ ಕೈ ಚಳಕನೂ ನೋಡ್ಬೇಕಲ್ಲಪ್ಪ. ಅದರಿಂದ ಈ ಕೈ ಚಳಕ ಇವೆಲ್ಲ 8 ದಿವಸ ಇದ್ದವು. ದರ್ಶನ್ ನಮ್ಮೂರವನು, ನಮ್ಮ ಮೈಸೂರಿನ ಮಗ. ಅವರಪ್ಪ ತೂಗುದೀಪ ಶ್ರೀನಿವಾಸ್ ನಮ್ಮ ಮೈಸೂರಿನವರು. ಜನ ಅವನಿಗೆ ಅಭಿಮಾನ ಕೊಟ್ಟರು, ಜನ ಎಲ್ಲ ಥರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು. ಬಟ್ ಮಾಡ್ಕೊಂಡಿದ್ದೇನೋ ಇದೊಂದು ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು. ದರ್ಶನ ಕೂಡ ಹೆಣ್ಣಿಗಾಗಿ ಸತ್ವದ ಹೋಗ್ರಿ ಅಂತ ಕಡೆ ಬರದಪ್ಪ. ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.